ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಗೆಳೆಯ ಚಂದ್ರಶೇಖರ್ ಮಾತಾಡ್ತಾ ಇರೋದು ಆನೆಕುದುರೆ ಪ್ರೇಮಿ. ನೋಡಿ ಸ್ನೇಹಿತರೆ, ಇವತ್ತು ನಾನು ನಿಮಗೆ ಒಂದು ಇನ್ಫಾರ್ಮೇಷನ್ನ ತಿಳಿಸ್ತಾ ಇದ್ದೀನಿ. ಅದು ಏನಪ್ಪ ಅಂತಂದರೆ, ಇವಾಗ ಬಂದು ಅಲ್ಲಿ ವಿಡಿಯೋದಲ್ಲಿ ಕೂತ್ಕೊಂಡ್ರಲ್ಲ, ಅವ್ರು ಯಾರು ಅಂತಂದರೆ ನನ್ನ ಅರ್ಧಾಂಗಿ, ಧರ್ಮಪತ್ನಿ ಮತ್ತು ನನ್ನ ವೈಫು ಸುಮಿತ್ರಾ ಎಮ್ ಅಂತೇಳಿ. ಆ್ಯಕ್ಚುಲಿ ಏನಪ್ಪ ಅಂತಂದರೆ, ಇವರು ಇವತ್ತು ಇದೊಂದು ವಿಡಿಯೋನ ಏನಕ್ಕೆ ಮಾಡಿದ್ದಾರೆ ಅಂತಂದರೆ, ಅವರ ತಂದೆಯವರು ತೀರ್ಕೊಂಡು 11 ದಿನ ಆಯಿತು ಸ್ನೇಹಿತರೆ. 11ನೇ ದಿನದ ಕಾರ್ಯಕ್ರಮನ ಅವರ ಸ್ವಂತ ಊರಿನಲ್ಲೇ ಅವರು ಮಾಡ್ತಾಯಿದ್ರು. ಏನಪ್ಪ ಅಂತಂದರೆ, ಅಷ್ಟು ಅವರು ದುಃಖದಲ್ಲಿದ್ದರೂ ಕೂಡ, ಅಷ್ಟು ಅವರು ಮನಸ್ಸಿಗೆ ನೋವಿದ್ದರೂ ಕೂಡ ಅವ್ರು ಏನು ಮಾಡ್ತಾಯಿದ್ದಾರೆ ಅಂತಂದರೆ, ನಮ್ಮ ತಂದೆ ಕಾರ್ಯನ ಚೆನ್ನಾಗಿ ಮಾಡಬೇಕು ಅಂತೇಳಿ ಅವ್ರೇನು ಮಾಡ್ತಾಯಿದ್ದಾರೆ ಅಂತಂದರೆ, ಸಾಮಾನ್ಯವಾಗಿ ನಿಮಗೆಲ್ರಿಗೂ ಗೊತ್ತಿರದಂಗೆ ಈ ನಾನ್ ವೆಜ್ಜು ಊಟನ ನಾವು ಪ್ರಿಪೇರ್ ಮಾಡ್ತಾಯಿದ್ದೀವಿ ಅಂದರೆ ಅದಕ್ಕೆ ಸೈಡ್ಸ್ ಅಂತ ಕೆಲವೊಂದಿರುತ್ತೆ. ಅದೇನೇನಪ್ಪ ಅಂತಂದರೆ ಈರುಳ್ಳಿ, ಸೌತೆಕಾಯಿ, ನಿಂಬೆಹಣ್ಣು. ಇದನ್ನು ಅವ್ರು ಏನಪ್ಪ ಅಂತಂದರೆ ಕೂತ್ಕೊಂಡ್ರೆ ನಮ್ಮ ತಂದೆಯವ್ರದ್ದೇ ನೆನಪಾಗ್ತಾ ಇರುತ್ತೆ ಅಂತೇಳಿ ಅವರು ಏನು ಮಾಡಿದ್ರು ಅಂದರೆ, ಪೂಜೆ ಎಲ್ಲ ಮುಗಿಸಿ ಅವರು ಈ ಒಂದು ಕೆಲಸಕ್ಕೆ ಅವರು ಬಂದು ಕೂತ್ಕೊಂಡು ಮಾಡ್ತಾಯಿದ್ದಾರೆ. ಏನಪ್ಪ ಅಂದರೆ, ಒಂದು 250 ಜನಕ್ಕೆ ನಾವು ಊಟನ ಅದನ್ನು ಪ್ರಿಪೇರ್ ಮಾಡಿಸಿದ್ದು, ಅಂದರೆ ಅಡುಗೆ ಎಲ್ಲ ಮಾಡಿಸಿದ್ದು 11ನೇ ದಿನದ ಕಾರ್ಯದ ಒಂದು ಊಟದ ಅಂದರೆ ಊರಿಗೇನು ಊಟ ಕೊಡಬೇಕು, ಮತ್ತು ಬಂದಿರತಕ್ಕಂಥ ಸಂಬಂಧಿಕರುಗಳಿಗೆ ಏನು ಊಟ ಕೊಡಬೇಕು, ಮತ್ತು ಸ್ನೇಹಿತರುಗಳಿಗೆ ಏನು ಊಟ ಕೊಡಬೇಕು ಅಂತೇಳಿ ಒಂದು 250 ಜನಕ್ಕೆ ನಾವು ಅವತ್ತು ನಾನ್ ವೆಜ್ ಒಂದು ಊಟನ ರೆಡಿ ಮಾಡಿಸಿದ್ದು. ಆ ಒಂದು ನಾನ್ ವೆಜ್ ಊಟಕ್ಕೆ ಅವರು ಬೇಕಾದಂಥ ಒಂದು ಸೈಡ್ಸ್ ಅಂದರೆ ಈರುಳ್ಳಿ ಮತ್ತು ಸೌತೆಕಾಯಿ ಮತ್ತು ನಿಂಬೆಹಣ್ಣು, ಒಂದು 250 ಜನಕ್ಕಾಗೋಷ್ಟು ಒಂದು 10 kg ಈರುಳ್ಳಿ ಮತ್ತು ಒಂದು 10 kg ಸೌತೆಕಾಯಿ ಮತ್ತು ಒಂದು 100ರಿಂದ 150 ನಿಂಬೆಹಣ್ಣನ್ನು ಅವರು ಕಟ್ ಮಾಡಿ ರೆಡಿ ಇಡೋಣ ಅಂಥೇಳಿ ಅವರು ರೆಡಿ ಇಡ್ತಾಯಿದ್ರು. ನಾನು ನಿಜವಾಗ್ಲೂ ಅವತ್ತು ಅವ್ರ ಮುಂದೆನೇ ಕೂತ್ಕೊಂಡಿದ್ದೆ ಸ್ನೇಹಿತರೆ. ಅವ್ರ ಮುಂದೆನೇ ಕೂತ್ಕೊಂಡು ನಾನು ಇದೊಂದು ವಿಡಿಯೋ ಮಾಡಿದೆ. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ, ನಾನು ವಿಡಿಯೋ ಮಾಡಬೇಕಾದ್ರೆ ನನ್ನ ಮನಸ್ಸಲ್ಲಿ ನೋವಿತ್ತು, ಆದರೆ ಅವ್ರ ಮನಸ್ಸಲ್ಲೂ ನೋವಿದ್ರೂ ಕೂಡ ಅವರು ಆ ನೋವನ್ನು ಮರೆಯೋಕ್ಕೋಸ್ಕರ ಅವರು ಈ ಕೆಲಸನ ಮಾಡೋಕ್ಕೆ ಮುಂದಾದರು. ನಾನು ತುಂಬ ಖುಷಿಪಟ್ಟೆ. ಯಾಕೆಂದರೆ ನಾನು ಎಲ್ರಿಗೂ ಹೇಳೋದು ಇಷ್ಟೇ, ಮನ್ಸಿಗೆ ನೋವಿದೆ, ಮನ್ಸಿಗೆ ಬೇಜಾರಿದೆ, ನಮ್ಗೆ ಯಾಕೋ ಇವತ್ತು ಮೂಡಿಲ್ಲ, ನಾನು ಯಾರ ಹತ್ರನೂ ಮಾತಾಡೋಕ್ಕೆ ಇಷ್ಟ ಇಲ್ಲ, ಹಂಗೆ ಹಿಂಗೆ ಅಂದಾಗ ದಯವಿಟ್ಟು ಒಂದೇ ಜಾಗದಲ್ಲಿ ಇರೋಕ್ಕೆ ಹೋಗ್ಬೇಡಿ. ಏನಾದರೂ ಕೆಲಸಗಳನ್ನ ಮಾಡ್ತಾಯಿರಿ ಅಥವಾ ಜಾಗನ ಬದಲಾವಣೆ ಮಾಡಿ. ಯಾಕೆಂದರೆ ನಾವು ಒಂದೇ ವಿಷಯನ ತುಂಬ ಯೋಚನೆ ಮಾಡ್ತಾಯಿದ್ರೆ ಏನಾಗುತ್ತೆ ಅಂದರೆ, ನಮ್ಮ ಮನಸ್ಸು ಇನ್ನೂ ಹಾಳಾಗುತ್ತೆ, ನಾವು ಬೇಗ ಅದರಿಂದ ಹೊರಗಡೆ ಬರೋಕ್ಕಾಗಲ್ಲ. ನೋಡಿ, ತಂದೆ ತೀರ್ಕೊಂಡು 11 ದಿನ ಆಗಿದೆ ಅಷ್ಟೇ. 11 ದಿನಕ್ಕೇ ಎಲ್ಲರಲ್ಲೂ ದುಃಖ ಇರುತ್ತೆ. ಎಲ್ಲರ ಮನೆಯಲ್ಲೂ ಅವ್ರ ಮನೆಯಲ್ಲಿ ಸಾವಾದಾಗ ಅದು 11 ದಿನ ಅಂತಲ್ಲ, 1 ವರ್ಷ, 2 ವರ್ಷ, 3 ವರ್ಷ, 5 ವರ್ಷ, 10 ವರ್ಷ ಆ ಥರ ಇರ್ತದೆ. ಆದರೆ ಏನಪ್ಪ ಅಂದರೆ, ಆ ಒಂದು ದುಃಖನ ಮರಿಬೇಕು ಅಂತ ನಾವು ಯೋಚನೆ ಮಾಡ್ತೀವಲ್ಲ, ಅದೇ ಸ್ನೇಹಿತರೆ ತುಂಬ ಮುಖ್ಯ. ಇವರೇನೆಂದರೆ ತುಂಬ ಅವತ್ತು ನಾನು ಯೋಚನೆ ಮಾಡ್ತಾಯಿದ್ದೆ. ಯಾಕೆಂದರೆ ಕಾರ್ಯ ಮುಗಿಸ್ಕೊ ಬಂದಮೇಲೆ ಇವರೊಂದು 2-3 ದಿನ ಸರಿಯಾಗಿ ಊಟ ತಿಂಡಿ ಮಾಡಿಲ್ಲ, ತುಂಬ ಬೇಜಾರಲ್ಲಿದ್ದರು. ಯಾಕೆಂದರೆ ನನಗೆ ಅರ್ಥ ಆಯಿತು ಅದು. ಯಾಕೆಂದರೆ ದುಃಖ ಅನ್ನೋದು ಅದು ತಂದೆ ನೆನಪು ಮತ್ತು ತಾಯಿ ನೆನಪನ್ನು ಕಾಡಿಸ್ತಾ ಇರುತ್ತೆ. ಈಗ ಯಾರೇ ಆಗಿರ್ಬೋದು ಸ್ನೇಹಿತರೆ, ನಿಮಗೂ ಗೊತ್ತಿರ್ಬೋದು, ಇವತ್ತು ನಾವು ಯಾರನ್ನೇ ಕಳ್ಕೊಳ್ಳಿ, ತಂದೆ ತಾಯಿ ಆಗಿರ್ಬೋದು, ಸಂಬಂಧದಲ್ಲಾಗಿರ್ಬೋದು, ಸ್ನೇಹಿತರಲ್ಲಾಗಿರ್ಬೋದು, ನಾವು ಪ್ರತಿದಿನ ನಾವು ಮಾತಾಡಿಸ್ತಿರ್ತಕ್ಕಂಥ ಸ್ನೇಹಿತರುಗಳನ್ನಾಗಿರ್ಬೋದು, ನಾವು ಯಾರನ್ನೇ ಕಳ್ಕೊಳ್ಳಿ ನಮ್ಮ ಮನಸ್ಸಿಗೆ ತುಂಬ ನೋವಾಗುತ್ತೆ ಮತ್ತು ಪದೇ ನೆನಪಾಗ್ತಾ ಇರ್ತಾರೆ. ಯಾಕೆಂದರೆ ಇವತ್ತೊಂದು ದಿನ ಏನಪ್ಪ ಅಂದರೆ, ಮನುಷ್ಯನಿಗೆ ಏನೂ ಶಾಶ್ವತ ಅಲ್ಲ. ಇವತ್ತಿರೋನು ನಾಳೆಗಿರಲ್ಲ, ಈಗ ಬೆಳಿಗ್ಗೆ ಇರೋನು ಮಧ್ಯಾಹ್ನಕ್ಕಿರಲ್ಲ, ಮಧ್ಯಾಹ್ನಕ್ಕಿರೋನು ರಾತ್ರಿಗಿರಲ್ಲ. ಆ ಥರ ಇವತ್ತು ಏನಾಗ್ಬಿಟ್ಟಿದೆ ಅಂದರೆ, ಮನುಷ್ಯನ ಜೀವನ ಒಂಥರ ಕ್ಷಣಿಕ ಅಂತ ನಾವು ಹೇಳ್ಬೋದು. ಯಾಕೆಂದರೆ ಯಾರು ಯಾವಾಗ ಎಲ್ಲಿ ಹೇಗೆ ಅಂತ ಹೇಳೋಕ್ಕೆ ಆಗಲ್ಲ ಇವತ್ತು ನಿಜವಾಗ್ಲೂ. ಈ ಮೊದಲೆಲ್ಲ ಬಿಡ, ಒಂದು 60 ವರ್ಷ ಬದುಕ್ತೀಯ ನೀನು, 70 ವರ್ಷ ಬದುಕ್ತೀಯ ಅಂತಿದ್ರು. ಡಾಕ್ಟ್ರುಗಳು ಇವತ್ತು ಏನು ಹೇಳೋದು ಅಂದರೆ, ಅವರು ವೈದ್ಯರಾಗಿ ನಮ್ಮನ್ನು ಸೇರಿ, ನನಗೆ ಸುಮಾರು ನನ್ನ ಬಿಸ್ನೆಸ್ ಸರೌಂಡಿಂಗಲ್ಲಿ ನನ್ನ ಸ್ನೇಹಿತರಂಗೆ ನನಗೆ ವೈದ್ಯರುಗಳಿದ್ದಾರೆ, ಸುಮಾರು ಜನ ಇದ್ದಾರೆ, 50ರಿಂದ 60 ಜನ ಇದ್ದಾರೆ ಅಂತ ಹೇಳ್ಬೋದು. ಅವರೆಲ್ಲ ಹೇಳೋದೇನಪ್ಪ ಅಂತಂದರೆ, ಚಂದ್ರಶೇಖರ್, ಇವತ್ತು ಲೈಫು ನಾವು ಅಂದ್ಕೊಂಡಂಗಿಲ್ಲ, ನಾವು ಏನು ಬೇಕಾದರೂ ಮಾಡ್ಬೋದು, ಎಲ್ಲಿಗೆ ಬೇಕಾದರೂ ಹೋಗ್ಬೋದು, ಹೇಗೆ ಬೇಕಾದರೂ ಎಂಜಾಯ್ ಮಾಡ್ಬೋದು. ಆದರೆ ನಾನು ಇಷ್ಟೇ ದಿನ ಬದುಕ್ತೀನಿ, ನಾನು ಹಿಂಗೆ ಇರ್ತೀನಿ, ನಾನು ಹಿಂಗೆ ಮಾಡ್ತೀನಿ, ಅದೆಲ್ಲ ಹೇಳೋಕ್ಕೆ ಆಗಲ್ಲ. ಯಾಕೆಂದರೆ ಇವತ್ತು ಮನುಷ್ಯನ ಜೀವನ ಭಾಳ ಕ್ಷಣಿಕ, ಭಾಳ ಕ್ಷಣಿಕ ಸ್ನೇಹಿತರೆ. ಯಾಕೆಂದರೆ ನಾನು ಇವತ್ತು ಎಲ್ರಿಗೂ ಏನು ಹೇಳ್ತೀನಿ ಅಂತಂದರೆ, ನಿಮಗೆ ಏನಾದರೂ ಆಸೆಗಳಿದ್ದರೆ, ನಿಮ್ಮ ಮನಸ್ಸಲ್ಲಿ ಏನಾದರೂ ಇದ್ದರೆ ಅದನ್ನು ಆದಷ್ಟು ಬೇಗ ಮಾಡಿ. ಯಾಕೆಂದರೆ ನಾವು ಯಾವಾಗ ಅಂತ ಗೊತ್ತಿಲ್ಲ, ನಾವು ಮುಂದಕ್ಕಾಗಲಿ ಅಂತ ಇಟ್ಕೋತೀವಿ. ಒಂದು 50,000 ರೂಪಾಯಿ ದುಡ್ಡನ್ನ ಬರೋ ವರ್ಷಕ್ಕೆ ನನಗೆ
ಇಂಥ ಒಂದು ಖರ್ಚಿಗೆ ಬೇಕು ಅಂತ ನಾವು ಇಟ್ಕೋತೀವಿ. ಆದರೆ ಅದನ್ನು ನಾವು ಅನುಭವಿಸ್ತೀವೋ ಇಲ್ವೋ ಗೊತ್ತಿಲ್ಲ, ಹೇಳೋಕ್ಕಾಗಲ್ಲ. ಯಾಕೆಂದರೆ ಇವತ್ತು ಹಂಗೆ ಆಗ್ಬಿಟ್ಟಿದೆ. ಪ್ರತಿದಿನ ಇವತ್ತು ನಾನು ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನಪ್ಪ ಅಂತಂದರೆ, ಪ್ರತಿದಿನ ಒಂದು ಗಂಡಾಗಿರ್ಬೋದು ಹೆಣ್ಣಾಗಿರ್ಬೋದು, ಪ್ರತಿದಿನ ಬೆಳಿಗ್ಗೆ ಎದ್ದೇಳಿ ಬಲ್ದ ಮಗ್ಲಲ್ಲಿ ಎದ್ದೇಳಿ ದೇವ್ರಿಗೆ ನಮಸ್ಕಾರ ಮಾಡಿ, ಆಯಿತಾ, ಮನೆ ದೇವ್ರ ಫೋಟೋಗಳಿಗೆ ನಮಸ್ಕಾರ ಮಾಡಿ, ಹೊರಗಡೆ ಬಂದು ಕಲ್ಪವೃಕ್ಷ ಇದ್ದರೆ ಅಥವಾ ತುಳಸಿ ಗಿಡ ಇದ್ದರೆ ಅದಕ್ಕೆ ನಮಸ್ಕಾರ ಮಾಡಿ, ಆಮೇಲೆ ಎದ್ದ ತಕ್ಷಣ ಒಂದು ಅರ್ಧ ಗಂಟೆ ದಯವಿಟ್ಟು ಈ ಮೊಬೈಲ್ ನೋಡೋದು, ಅದು ನೋಡೋದು, ಇದು ನೋಡೋದು, ಫೋನ್ ಮಾಡೋದು, ಫೋನ್ ರಿಸೀವ್ ಮಾಡೋದು, ಇದೆಲ್ಲ ಮಾಡೋಕ್ಕೆ ಹೋಗ್ಬಿಡಿ. ಒಂದು ಅರ್ಧ ಗಂಟೆ ಆರಾಮಾಗಿ ಕೂತ್ಕೊಳ್ಳಿ, ನೀರು ಕುಡೀರಿ, ಆಯಿತಾ. ಒಂದು ಅರ್ಧ ಗಂಟೆ ನಿಮ್ಮ ಒಂದು ಮೈಂಡ್ಗೆ ಏನು ವರ್ಕ್ ಕೊಡೋಕ್ಕೆ ಹೋಗ್ಬೇಡಿ, ಕೂಲಾಗಿರಿ ಒಂದು ಅರ್ಧ ಗಂಟೆ. ಆಮೇಲೆ ಎದ್ದು ಒಂದು ಸ್ವಲ್ಪ ಫ್ರೆಶ್ ಆಗಿ ಒಂದು ಕಾಫಿ ಕುಡಿಯೋ ಅಭ್ಯಾಸ ಏನಾದ್ರು ಇದ್ದರೆ ಒಂದು ಕಾಫಿ ಕುಡೀರಿ, ಒಂದು ಟೀ ಕುಡೀರಿ, ಸ್ವಲ್ಪ ರಿಲ್ಯಾಕ್ಸ್ ಆಗಿ ಮುಂದೆ ಏನು ಕೆಲಸಗಳು ಮಾಡಬೇಕು ಅನ್ನೋದನ್ನು ಸಮಾಧಾನವಾಗಿ ಒಂದು ಖುಷಿಯಿಂದ ಪ್ರೀತಿಯಿಂದ ಅದನ್ನು ಮಾಡಿ. ಇವತ್ತು ಏನಪ್ಪ ಅಂತಂದರೆ ಪ್ರತಿಯೊಂದು ಕೆಲಸನೂ ಅಷ್ಟೇ ನಾವು ಇಷ್ಟಪಟ್ಟು ಮಾಡಬೇಕು, ಕಷ್ಟಪಟ್ಟು ಯಾವುದೂ ಮಾಡೋಕ್ಕಾಗಲ್ಲ ಇವತ್ತು, ಅಲ್ವಾ. ನಾನು ಹೇಳೋದೇನೆಂದರೆ, ಕೆಲವ್ರನ್ನ ನೋಡಿದ್ದೀನಲ್ಲ, ಬೆಳಗ್ಗೆ ಎದ್ದೇಳ್ತಾರೆ, ಬಲ್ದ ಮಗಲಲ್ಲಿ ಎದ್ದು ದೇವ್ರ ಕೈ ಮುಗಿದ್ಬಿಡ್ತಾರೆ, ಹೋಯ್ತಾರೆ, ಅಲ್ಲೇನೋ ಒಂದು ಕೆಲಸ ಇರುತ್ತೆ ಮಾಡ್ತಾ ಇರ್ತಾರೆ. ಆಮೇಲೆ ಯಾವುದೋ ಫೋನ್ ಎತ್ಕೋತಾರೆ, ಯಾವುದೋ ಫೋನ್ ಬಂದಿರುತ್ತೆ, ಆ ಫೋನಲ್ಲಿ ಮಾತಾಡ್ತಾ ಇರ್ತಾರೆ. ದಯವಿಟ್ಟು ಹಂಗೆಲ್ಲ ಮಾಡೋಕ್ಕೆ ಹೋಗ್ಬಿಡಿ. ಯಾಕೆಂದರೆ ನಮ್ಮ ಬ್ರೈನ್ಗೆ, ನಮ್ಮ ಹಾರ್ಟ್ಗೆ ಎರಡಕ್ಕೂ ಒಂದು ಕನೆಕ್ಷನ್ ಇದೆ. ಆ ಕನೆಕ್ಷನ್ನು ಎರಡೂ ಕನೆಕ್ಷನ್ ಚೆನ್ನಾಗಿರಬೇಕು. ಹಾರ್ಟಿಗೆ ಪ್ರಾಬ್ಲಮ್ ಆದರೂ ಹಾರ್ಟಿಗೆ ಪ್ರಾಬ್ಲಮ್ ಆಗುತ್ತೆ, ನಾವು ಸಾಯೋ ಚಾನ್ಸಸ್ ಇರುತ್ತೆ. ಬ್ರೈನಿಗೆ ಪ್ರಾಬ್ಲಮ್ ಆದರೂ ಕೆಲವು ದಿನಗಳಲ್ಲಿ ನಾವು ಬದುಕಿರ್ತೀವಿ, ಆಮೇಲೆ ಇನ್ನು ಕೆಲವು ದಿನಗಳಲ್ಲಿ ನಾವು ಸತ್ತೋಗ್ಬಿಡ್ತೀವಿ. ಅದಕ್ಕೆ ನಾನು ಏನು ಹೇಳ್ತೀನಿ ಅಂತಂದರೆ, ದಯವಿಟ್ಟು ಏನೇ ಕಮಿಟ್ಮೆಂಟ್ ಇರಲಿ ಏನಕ್ಕೂ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ. ನಾನು ಹೇಳೋದು, ಕಮಿಟ್ಮೆಂಟ್ ಇದೆ ಅಲ್ವಾ, ಕಮಿಟ್ಮೆಂಟ್ಗೆ ಏನು ಯೋಚನೆ ಮಾಡಬೇಕು ಅದನ್ನು ಮಾಡಬೇಕು, ಎಷ್ಟು ಯೋಚನೆ ಮಾಡಬೇಕು ಅಷ್ಟು ಮಾಡಬೇಕು. ಅದನ್ನು ಈಗ ನಾನು ನಿಮಗೆ ಒಂದು ಸಣ್ಣ ವಿಷಯ ತಿಳ್ಸೋಕ್ಕೆ ಇಷ್ಟಪಡ್ತೀನಿ. ಇವಾಗ ನನ್ನ ವೈಫವರು ಅವ್ರ ತಂದೆಯವ್ರು ತೀರ್ಕೊಂಡ್ರು, 3 ದಿನಕ್ಕೆ ಹಾಲು ತುಪ್ಪ ಆಯಿತು, 11 ದಿನದ ಕಾರಿದ ದಿನ ಅವರು ಖುಷಿಯಾಗಿದ್ದಾರೆ ಅಂದರೆ ಅವ್ರು ಆಟೋಮೆಟಿಕ್ ಅದು. ಯಾಕೆಂದರೆ ನಾನು ಅವ್ರಿಗೆ ಕೆಲವೊಂದು ಟೈಮ್ ಹೇಳ್ತಾ ಇರ್ತೀನಿ, ಒಂದೇ ವಿಷಯನ ಮನಸ್ಸಲ್ಲಿ ಇಟ್ಕೊಂಡು ಕೊರಗೋದಲ್ಲ ಕಣಪ್ಪ, ಕೊರಗಕ್ಕೆ ಹೋಗ್ಬೇಡ, ಖುಷಿಯಾಗಿರಬೇಕು. ಆ ವಿಷಯದ ಬಗ್ಗೆ ಯೋಚನೆ ಮಾಡಿ, ಒಂದು ಅರ್ಧ ಗಂಟೆ ಯೋಚನೆ ಮಾಡಿ, 1 ಅವರ್ ಯೋಚನೆ ಮಾಡಿ. ಇದು ಮ್ಯಾಕ್ಸಿಮಮ್ 1 ಅವರ್ ಅನ್ನೋದಿದು. ಒಂದು ಅರ್ಧ ಗಂಟೆ 1 ಅವರಲ್ಲಿ ಯೋಚನೆ ಮಾಡಿ, ಅದಕ್ಕೆ ಏನು ಮಾಡಬೇಕು ಅದನ್ನು ಮಾಡಿ ಅಷ್ಟೇ. ಈಗ ಪ್ರಾಬ್ಲಮ್ಸ್ಗಳು ಬರ್ತಾ ಇರುತ್ತೆ, ಪ್ರಾಬ್ಲಮ್ಸ್ಗಳು ಬರಲ್ಲ ಅಂತ ನಾನು ಹೇಳಲ್ಲ, ಪ್ರಾಬ್ಲಮ್ಸ್ಗಳು ಬರ್ತಾ ಇರುತ್ತೆ, ಅದನ್ನು ಸಾಲ್ವ್ ಮಾಡಬೇಕು. ಅದನ್ನು ಸಾಲ್ವ್ ಮಾಡೋಕ್ಕಾಗಲಿಲ್ಲ ಅಂದರೂ ನಾವು ಸುಮ್ಮನೆ ಇರಬೇಕು, ಟೆನ್ಷನ್ ಮಾಡ್ಕೊಳಕ್ಕೆ ಹೋಗ್ಬಾರ್ದು. ಅಯ್ಯೋ ಹಿಂಗಾಗೋಯ್ತು ಹಂಗಾಗೋಯ್ತು ಅದು ಇದು ಏನೂ ಮಾಡೋಕ್ಕಾಗಲ್ಲ. ಬಂದದ್ದನ್ನು ನಾವು ಫೇಸ್ ಮಾಡಬೇಕು. ನಾವು ಇರೋದೇ ಫೇಸ್ ಮಾಡೋಕ್ಕಲ್ವಾ, ನಾವು ಬೇರೆ ಏನೂ ಇಲ್ಲ. ನಮ್ದು ಏನೇ ಇದ್ದರೂ ನಾವು ಫೇಸ್ ಮಾಡೋಕ್ಕೋಸ್ಕರ ಇರೋದು. ಅದಕ್ಕೋಸ್ಕರ ನಾನು ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ, ಯಾರಾದ್ರೂ ಅಷ್ಟೇ ಪ್ರತಿದಿನ ಬೆಳಿಗ್ಗೆ ಎದ್ದು ಬಲ್ದ ಮಗ್ಲಲ್ಲಿ ದೇವ್ರ ಕೈ ಮುಗಿದು, ದೇವ್ರ ಫೋಟೋಗಳು ಅಥವಾ ದೇವ್ರ ಮನೆ ಇದ್ದರೆ ಅಲ್ಲಿ ಕೈ ಮುಗಿದು, ತುಳಸಿ ಕಟ್ಟೆ ಅಥವಾ ಕಲ್ಪವೃಕ್ಷ ಅಲ್ಲಿ